ನಂದನಾಕುಲ ನಂದಗೋಕುಲ. ನಿನ್ನ ಪ್ರಿಯ ಹೆಸರಿರೋ ಲಗ್ನ ಪತ್ರಿಕೆ ಮನೆಗೆ ಬಂದಿದೆ. ಓ ಹೌದಾ? ಬಾವಾ, ಏನಿದು ಸಪ್ಪೆ ಆಗಿ ಹೌದಾ ಅಂತ ಹೇಳ್ತಿದ್ದೀರಾ? ಸ್ವಲ್ಪನೂ ಖುಷಿನೇ ಇಲ್ಲ, ಎಕ್ಸೈಟ್ಮೆಂಟು ಇಲ್ಲ. ಹಾಗೇನಿಲ್ಲಪ್ಪ, ನನಗೆ ಖುಷಿನೇ ಇದೆ. ಏನೋ ಅಪ್ಪ, ಮತ್ತೆ ಇನ್ವಿಟೇಷನ್ ಅಲ್ಲಿ ನೋಡ್ಬೇಕು ಅನ್ನೋ ಎಕ್ಸೈಟ್ಮೆಂಟು ಇಲ್ಲ ನಿಮ್ಗೆ? ಅವನ್ ಎಕ್ಸೈಟ್ಮೆಂಟ್ ತೋರಿಸ್ಬಿಟ್ರೆ ನಾವು ಕೂತ್ಬಿಡ್ತೀವಾ? ನೋವೇ ಚಾನ್ಸೇ ಇಲ್ಲ. ಮದ್ವಣ, ಮದ್ವೆ ಫಿಕ್ಸ್ ಆಗಿರೋದಕ್ಕೆ ನಮ್ಗೊಂದು ಪಾರ್ಟಿ ಕೊಡಿಸ್ಬೇಕು. ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ಮೇಲೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಡೋದು. ಏಯ್, ಹೊರಗಡೆಯಿಂದ ಸುಸ್ತಾಗಿ ಬಂದಿದ್ದಾನೆ, ಎಷ್ಟು ಆಡ್ಕೋತೀರ ಅವನ್ನ? ರಕ್ಷಾ, ಕೊಡಮ್ಮ ಇಲ್ಲಿ. ಅಪ್ಪ ಕೊಡೆ ಕಂದ, ಕೊಡು ಕೊಡು. ಮದ್ವ ನೋಡು, ತೆಗೆದು ನೋಡು. ಹೇಗಿದೆ? ಚೆನ್ನಾಗಿದೆ ಅಪ್ಪ. ಯಾಕೋ ಮಾಧವ, ಒಂಥರ ಇದೆಯಾ? ಏನಾಯ್ತು? ಏನೂ ಇಲ್ಲಮ್ಮ, ಸ್ವಲ್ಪ ತಲೆನೋವ್ತಿದೆ ಅಷ್ಟೇ. ಬಾವಾ, ನೀವು ಪ್ರಿಯಾಕಂಗೆ ಗಿಫ್ಟ್ ತಗೊಂಡ್ರಾ? ಗಿಫ್ಟ್? ಏನು ಹೀಗೆ ಹೇಳ್ತಿದ್ಯಾ? ಗೆಜ್ಜೆ ತಗೋತೀನಿ ಅಂತ ತಾನೇ ಹೋಗಿದ್ ನೀನು? ಇಲ್ಲಿ ತೋರ್ಸು, ಎಷ್ಟು ಗ್ರಾಮ್ ತಗೊಂಡೆ? ನಿನ್ ಹೆಂಡತಿ ಆ ಗೆಜ್ಜೆ ಹಾಕೊಂಡು ಓಡಾಡಿದ್ರೆ ಮನೆ ಎಲ್ಲ ಜನ ಜನ ಅನ್ಬೇಕು. ಅಯ್ಯೋ, ನಾನು ತಗೊಂಡೇ ಇಲ್ವಲ್ಲ ಗೆಜ್ಜೆನ, ಈಗ ಏನ್ ಹೇಳಿ? ಅಯ್ಯೋ ಅತ್ತೆ, ಪ್ರಿಯಾ ಅವರು ಆ ಜನ ಗೆಜ್ಜೆ ಹಾಕೊಂಡು ಭರತನಾಟ್ಯ ಮಾಡ್ಬೇಕಾ? ಇಲ್ಲ ತಾನೆ. ಗೆಜ್ಜೆ ಸಿಂಪಲ್ ಆಗಿ ಸೌಂಡ್ ಮಾಡದೇ ಇರೋದೇ ಚಂದ. ಬಾವಾ, ನೀವ್ ಅದೇ ತರ ತಾನೇ ತಗೊಂಡಿರೋದು? ಅದು ಅದು ಅಣ್ಣ, ಎಲ್ಲಿದೆ ಗಿಫ್ಟು? ಜೋಬಲ್ಲಿದ್ಯಾ? ತೆಗೆದು ತೋರ್ಸು. ಏ ರಕ್ಷಾ, ಅಣ್ಣ ಗಿಫ್ಟ್ ನ ಮೊದ್ಲು ಅತ್ತಿಗೆಗೆ ತೋರಿಸ್ಬೇಕು ಅಂತ ತಗೊಂಡಿರ್ತಾನೆ, ನಮ್ಗೆ ಯಾಕೆ ತೋರಿಸ್ತಾನೆ? ಅಷ್ಟು ಗೊತ್ತಾಗಲ್ಲ ನಿಮ್ಗೆ, ಕೋತಿ. ಓ ಹೌದಲ್ವಾ, ಸಾರಿ ಅಣ್ಣ. ಮಾಧವ, ಹೋಗು, ಕೈಕಾಲು ತೊಳ್ಕೊಂಬ. ದೇವ್ರ ಮುಂದೆ ಲಗ್ನ ಪತ್ರಿಕೆ ಇಟ್ಟು ಪೂಜೆ ಮಾಡಬೇಕು. ಹೋಗು. ಆಯ್ತಪ್ಪ. ಈ ಮದುವೆ ನಿರ್ವಿಘ್ನವಾಗಿ ನೆರವೇರ್ಲಿ. ಈ ಮನೆಗೆ ಬರೋ ಸೊಸೆ ತಾನೂ ಸಂತೋಷವಾಗಿರ್ಲಿ, ಈ ಮನೆನೂ ಸಂತೋಷವಾಗಿರ್ಲಿ. ಮದುಮಕ್ಕಳ ಸಾಂಸಾರಿಕ ಜೀವನ ಚೆನ್ನಾಗಿರ್ಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ. ದೇವ್ರೆ, ನನ್ನ ಕನಸು ನನ್ಸಾಗ್ತಾ ಇದೆ. ನಾನು ಮರ್ತೋಗಿದ್ ಕನಸು ಮತ್ತೆ ನನ್ನ ಕಣ್ಣೆದುರುಗಡೆ ಬಂದು ನಿಂತಿದೆ ದೇವ್ರೆ. ನನ್ನ ಮಗ ಮಾಧವನ್ ಮದುವೆ ಲಗ್ನ ಪತ್ರಿಕೆ ಬಂದಿದೆ. ನಾಳೆಯಿಂದ ಎಲ್ರನ್ನೂ ಕರೆಯಕ್ಕೆ ಶುರು ಮಾಡಬೇಕು. ಈಗ ಈ ಜಗತ್ತಲ್ಲಿ ಸುಕನ್ಯಾಗೆ ನನ್ನ ಬಿಟ್ರೆ ಬೇರೆ ಯಾರೂ ಇಲ್ಲ. ಅವಳ ಜೊತೆ ನಾನೇ ನಿಂತ್ಕೋಬೇಕು. ಈ ಮದುವೆ ಮಾತ್ರ ಯಾವುದೇ ವಿಘ್ನಗಳು ಇಲ್ಲದೆ ಚೆನ್ನಾಗಾಗ್ಲಿ ದೇವ್ರೆ. ನನ್ನ ಮಗ ಸೊಸೆ ಸುಖವಾಗಿರ್ಲಿ. ನಾನು ಏನ್ ಮಾಡ್ಲಿ ದೇವ್ರೆ? ಸುಕನ್ಯಾ ಜೀವನನ ಹೇಗ್ ಸರಿ ಮಾಡ್ಲಿ? ಅಪ್ಪ ಕುಡ್ದಿದಾರ ಅನ್ಸುತ್ತೆ. ಅಪ್ಪ
ಅಪ್ಪ ನೀವ್ ನನ್ನ ಕಡ್ದ್ರ ನಂಗ್ ನಂಬಕ್ಕೆ ಆಗ್ತಿಲ್ಲಪ್ಪ. ಹೇಗಿದ್ದೀರಪ್ಪ? ನೀವು ಕುಡಿದ್ರ? ಯಾಕಪ್ಪ ಕುಡಿತಿದ್ದೀರಾ? ನಿಮ್ ಹೆಲ್ತಿಗೆ ಒಳ್ಳೇದಲ್ಲ. ಪ್ಲೀಸ್ ಅಪ್ಪ ಕುಡಿಬೇಡಿ. ಅಲ್ಲ ಯಾರು ಪುಟ್ಟಿ ನೀನು? ನನ್ನನ್ನ ಯಾಕಪ್ಪ ಅಂತ ಕರಿತಾ ಇದೀಯಾ? ಅಪ್ಪ ನನಗೆ ಅಪ್ಪ ಅಂತ ಕರಿಬೇಡ. ನನ್ನ ಮಗಳು ನೆನಪಾಗ್ತಾಳೆ. ನನಗೊಬ್ಳು ಮಗಳಿದ್ಲು ಪುಟ್ಟಿ, ಆದರೆ ಈಗಿಲ್ಲ. ಯಾವನ ಜೊತೆನೋ ಓಡೋದ್ಲು. ಅವಳನ್ನ ನನ್ನ ಜೀವ ಅಂದ್ಕೊಂಡಿದ್ದೆ, ಆದರೆ ಅವಳು ಈ ಅಪ್ಪನ ಬೆನ್ನಿಗೆ ಚೂರಿ ಹಾಕ್ಬಿಟ್ಲು. ನೀನು ನೋಡೋಕ್ಕೆ ಒಳ್ಳೆ ಹುಡುಗಿ ಥರ ಕಾಣ್ತಾ ಇದೆಯಾ. ನೀನು ನಿಮ್ಮ ಅಪ್ಪ ಅಮ್ಮನಿಗೆ ಮೋಸ ಮಾಡಬೇಡ, ಆಯ್ತಾ? ನೀನು ನನ್ನ ಮಗಳ ಥರ ಯಾವನ ಜೊತೆನೋ ಓಡಾಕ್ಬೇಡ. ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಜೊತೆ ಮದುವೆ ಆಗಿ ಸುಖವಾಗಿರ್ಬೇಕು, ಓಕೆ? ನನ್ನ ಮಗಳು ಅವಳ ಮದುವೆ ದಿನನೇ ಓಡೋದ್ಲು. ನಾನು ಅನ್ಕೊಂಡೆ ಅವ್ರು ಯಾವನ ಜೊತೆನೋ ಓಡೋದ್ಲು ಅಂತ, ಆದರೆ ಅವಳು ನನ್ನ ಶತ್ರು ಮಗನ ಜೊತೆ ಓಡೋಗಿ ಮದುವೆ ಆಗಿ ಬಂದ್ಲು. ನೀನಂಗೆ ಮಾಡಬೇಡಮ್ಮ. ಅಪ್ಪ ನಾನೇ ಅಪ್ಪ ನಿಮ್ ಮಗಳು. ನಂಗೆ ಗೊತ್ತು ನಿಮ್ಗೆ ನನ್ನ ಮೇಲೆ ಕೋಪ ಇದೆ ಅಂತ. ಬೇಕಾದ್ರೆ ಒಂದ್ ಎರಡೇಟು ಹೊಡೆದ್ಬಿಡಿ ಅಪ್ಪ, ಆದ್ರೆ ಈ ತರ ಮಾತ್ರ ಮಾಡ್ಬೇಡಿ ಪ್ಲೀಸ್. ರೀ 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 ಬನ್ನಿ ಒಳಗೋಗೋಣ. ಬಿಡೋ ಕೈನ. ಅಮ್ಮ ನೀನಾದ್ರೂ ಹೇಳಮ್ಮ ಅಪ್ಪಂಗೆ ನನ್ನ ಹತ್ರ ಮಾತಾಡಕ್ಕೆ ಪ್ಲೀಸ್. ನೀನು ನಮ್ಗೆ ಅಪ್ಪ ಅಮ್ಮ ಅನ್ನೋ ಅಧಿಕಾರನ ಕಳ್ಕೊಂಡ್ಬಿಟ್ಟಿದ್ಯಾ. ನನ್ನ ಗಂಡ ಇವತ್ತು ತೂರಾಡೋದಿಕ್ಕೆ ನೀನೇ ಕಾರಣ. ನೀನ್ ಇವ್ರ ನೆಮ್ಮದಿ, ಸಂತೋಷ, ಮಾನ ಮರ್ಯಾದೆನೆಲ್ಲ ಕಳ್ದೆ. ಮಾನವನ ಮರ್ಯಾದಕ್ಕೆ ಇವ್ರು ಕುಡ್ದು ಹೀಗಾಗಿರೋದು. ನೋಡು, ಮತ್ತೆ ನನ್ ಗಂಡನ ತಂಟೆಗೆ ಬರ್ಬೇಡ. ಹೊತ್ತೋಗ ಹೇಳಿದ್ದ. ಅಮ್ಮ ರೀ ಬನ್ನಿ ಹೋಗೋಣ. ಬನ್ರಿ ಅಮ್ಮ ಮತ್ತೆ. ನನ್ ಗಂಡ ನನಗ್ ಮೋಸ ಮಾಡ್ಬಿಟ್ಟ. ಅವ್ರಿಗೆ ಬೇರೆ ಹುಡುಗಿ ಜೊತೆ ಸಂಬಂಧ ಇರೋದು ಗೊತ್ತಾಯ್ತು. ಅದಕ್ಕೆ ಅವ್ನ ಜೊತೆ ಇರೋಕೆ ಇಷ್ಟ ಇಲ್ಲ. ಮನೆ ಬಿಟ್ಟು ಆಚೆ ಬಂದ್ಬಿಟ್ಟೆ. ಗಿರ್ಜಾ ಗಿರ್ಜಾ ಬೇಗ ಬಾ, ಲೇಟ್ ಆಗೋಯ್ತು. ಮಾಧವ, ಏ ಮಾಧವ, ಆಫೀಸ್ಗೆ ಹೋಗಿಲ್ವೇನಾ? ಅದು ಮಾಧವ, ಮನೆಯಿಂದಾನೇ ಕೆಲಸ ಮಾಡ್ತಿದ್ಯಾ? ಒಳ್ಳೆ ಕೆಲಸ. ಮದ್ವೆ ಮುಗಿಯವರೆಗೂ ನೀನ್ ಸ್ವಲ್ಪ ಮನೆಯಿಂದಾನೇ ಕೆಲಸ ಮಾಡೋ ಅಲ್ವಾ ರೀ? ಇದೇನ್ ಮಾತು ಅಂತ ಹೇಳ್ತಾ ಇದೆ ಗಿರ್ಜಾ? ನಾಳೆ ಚಪ್ರಶಾಸ್ತ್ರ ಇದೆ, ಅವ್ನು ನಾಳೆಯಿಂದ ರಜೆ ಹಾಕ್ಲೇಬೇಕು. ಹೌದಲ್ವಾ? ಮಾಧವ, ನಾಳೆಯಿಂದನೇ ಆಫೀಸಿಗೆ ರಜೆ ಹಾಕು. ಹಾ, ಹಾಗೆ ನಿಮ್ ಆಫೀಸಲ್ಲಿ ನಿನ್ ಜೊತೆ ಕೆಲಸ ಮಾಡೋರೆಲ್ಲ ಮದ್ವೆ ಕರಿಯೋ. ಅವ್ರೆಲ್ರೂ ಮದ್ವೆಗೆ ಬರ್ಬೇಕು. ಸರಿ ಅಮ್ಮ. ಯಾಕೆ ಸಬ್ಬಗಿದ್ಯಾ? ಏನಿಲ್ಲಪ್ಪ, ಹುಷಾರಾಗಿದ್ಯಾ ತಾನೇ? ಹುಷಾರಾಗೇ ಇದ್ದೀನಪ್ಪ. ಮಾಧವ, ನಿಜ ಹೇಳು, ಪ್ರಿಯಾ ನಿಂಗೆ ನಿಜವಾಗ್ಲೂ ಇಷ್ಟ ಆಗಿದ್ದಾಳ ಅಥವಾ ನಮ್ಮ ಬಲವಂತಕ್ಕೆ ಒಪ್ಕೋತಾ ಇದೆಯಾ? ಹೇ, ಯಾಕ್ರಿ ಇಲ್ಲದಿರೋ ಯೋಚನೆ ಎಲ್ಲ ಮಾಡ್ತಿದ್ದೀರಾ? ಇನ್ನೇನು ಗಿರ್ಜಾ, ಮದುವೆ ಫಿಕ್ಸ್ ಆಗಿರೋ ಹುಡುಗರು ಎಷ್ಟು ಲವಲವಿಕೆಯಿಂದ ಖುಷಿಯಾಗಿರ್ತಾರೆ. ಇವ್ ನೋಡು, ಮುಖ ಸಪ್ಪಗೆ ಮಾಡ್ಕೊಂಡಿರೋದು. ನಾಳೆನೆ ಚಪ್ರಶಾಸ್ತ್ರ, ನಾಂದಿ ಶಾಸ್ತ್ರ ಇದೆ. ಖುಷಿಲಿ ನಾನೇ ಯಾವುದೋ ಕೆಲಸ ಮರ್ತು ಬಿಡ್ತೀನಿ ಅನ್ನೋಷ್ಟು ಗಾಬರಿ ಆಗ್ತಾ ಇದೆ ನನಗೆ.
ನಾನೇ ಹುಡುಗನಪ್ಪ ಆಗಿ ಇಷ್ಟು ಲವಲವಿಕೆಯಿಂದ ಇರ್ಬೇಕಾದ್ರೆ ಅವನು ಹೇಗಿರ್ಬೇಕು ಹೇಳು? ರೀ, ಮಾಧವನ್ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಆಫೀಸಲ್ಲೂ ಕೆಲಸ ಮಾಡಿ ಮನೇಲೂ ಬಂದ್ ಕೆಲಸ ಮಾಡ್ತಿದ್ದ. ಆದ್ರೆ ಇತ್ತೀಚೆಗೆ ಮದ್ವೆ ಮೇಳ, ಅದೇನೋ ಫೋಟೋ ಶೂಟು, ಹೆಣ್ಣು ನೋಡೋ ಶಾಸ್ತ್ರ, ಇದ್ರ ಜೊತೆ ಆಫೀಸ್ ಕೆಲ್ಸನೂ ಬಂದ್ಬಿಟ್ಟಿದ್ಯಲ್ಲ, ಅದಕ್ಕೆ ಸ್ವಲ್ಪ ಸುಸ್ತಾಗಿದ್ದಾನೆ ಅನ್ಸುತ್ತೆ, ಅಲ್ವೇನೋ? ಸರಿ ಸರಿ, ಸ್ವಲ್ಪ ವಿಶ್ರಾಂತಿ ತಗೋ. ಅಪ್ಪ. ನಾನು ಗಿರಿಜಾ ಒಂದಷ್ಟು ಜನಕ್ಕೆ ಲಗ್ನ ಪತ್ರಿಕೆ ಕೊಡಕ್ ಹೋಗ್ತಾ ಇದೀವಿ. ಬೇಗ ಬಂದ್ಬಿಡ್ತೀವಿ. ಇನ್ಮೇಲೆ ಈ ತರ ಎಲ್ಲ ಸಪ್ಪು ಕೂತ್ಕೋಬೇಡ, ಗೆಲುವಾಗಿರ್ಬೇಕು. ಸರಿನಾ? ಆಯ್ತಪ್ಪ. ನಡಿ ಗಿರಿಜಾ, ಲೇಟ್ ಆಗೋಯ್ತು. ಬರ್ತಿ ಮಾಧವ. ಅಮ್ಮು, ಏನಾಯ್ತು? ಯಾಕೆ ಇಲ್ಲಿ ಬಂದು ಕೂತಿದ್ಯಾ? ಅದು ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದಾರಕ್ಕ. ನನಗಂತೂ ಅವ್ರು ನನ್ನ ಯಾವತ್ ಕ್ಷಮಿಸ್ತಾರೆ ಅಂತ ಅನ್ಸ್ಬಿಟ್ಟಿದೆ. ನೆನ್ನೆ ರಾತ್ರಿನೂ ಅಮ್ಮನ ಹತ್ರ ಕೇಳ್ಕೊಂಡೆ ನನಗ್ ಕ್ಷಮ್ಸಮ್ಮ ಅಂತ. ಆದ್ರೆ ಅವ್ರು ನನ್ನ ಹತ್ರ ಮಾತಾಡಿಲ್ಲ. ಬೇಜಾರಾಗ್ಬೇಡ ಅಮ್ಮು, ಸ್ವಲ್ಪ ದಿನ ಸಿಚುಯೇಷನ್ ಇದೇ ತರ ಇರುತ್ತೆ. ಇದ್ ಯಾವಾಗ ಸರಿ ಹೋಗುತ್ತೆ ಅಂತ ನಾನು ಹೇಳಕ್ಕಾಗಲ್ಲ. ಆದ್ರೆ ಒಂದಲ್ಲ ಒಂದಿನ ಇದೆಲ್ಲ ಸರಿ ಹೋಗುತ್ತೆ. ನಾನು ಅದೇ ಹೋಪಲ್ಲಿದ್ದೀನಿ, ಗೊತ್ತಾ ನಿನಗೆ? ಅಕ್ಕ, ನಿಮ್ದು ಪರವಾಗಿಲ್ಲ ಅಕ್ಕ. ನಿಮ್ ತವ್ರ ಮನೆಯವರು ಎಲ್ಲೋ ದೂರದಲ್ಲಿದ್ದಾರೆ. ಅವ್ರ ಮುಖನ ನೀವ್ ದಿನ ನೋಡಲ್ಲ, ಅವ್ರ ನೆನ್ಪು ನಿಮಗ್ ಅಷ್ಟೊಂದು ಕಾಡಲ್ಲ. ಆದ್ರೆ ನನಗ್ ದಿನ ಅಪ್ಪ ಅಮ್ಮ ಕಾಣ್ತಾರೆ. ಅವ್ರು ಕಾಣಿಸಿದ ತಕ್ಷಣ ನಂಗೆ ಅವ್ರನ್ನ ಮಾತಾಡ್ಸ್ಬೇಕು ಅನ್ಸುತ್ತೆ. ಆದ್ರೆ ಅವ್ರು ನನ್ನ ಮಾತಾಡ್ಸಲ್ವಲ್ಲ ಅಂತ ನೋವಾಗುತ್ತೆ. ಈ ಕಷ್ಟ ಯಾರಿಗೂ ಬೇಡ ಅಕ್ಕ. ಮದ್ವೆ ಆದ್ಮೇಲೆ ಒಂದ್ ಹೆಣ್ಣಿಗೆ ಕಳ್ಳಿನ ಸಂಬಂಧಕ್ಕಿಂತ ಕೊಳ್ಳಿನ ಸಂಬಂಧನೇ ಹೆಚ್ಚಾಗತ್ತೆ. ತವ್ರ ಮನೆಗಿಂತ ತಾಳಿ ಕಟ್ಟೋನು ಹತ್ರ ಆಗ್ಬೇಕು. ಇಷ್ಟು ದಿನ ಏನೇ ಕಷ್ಟ ಬಂದ್ರು ಅದಕ್ಕೆ ಅಪ್ಪ ಅಮ್ಮ ಅಂತಿದ್ವಿ. ಆದ್ರೆ ಮದ್ವೆ ಆದ್ಮೇಲೆ ಅದನ್ನೆಲ್ಲ ಗಂಡನ ಹತ್ರ ಹೇಳ್ಕೊಂತೀವಿ. ಹೇಳ್ಕೊಳ್ಳಿಲ್ಲ ಅಂದ್ರು ಅದನ್ನ ಅವನೇ ಅರ್ಥ ಮಾಡ್ಕೊಂತಾನೆ. ನಾನಿದ್ದೀನಲ್ಲ, ಯಾಕೆ ಯೋಚನೆ ಮಾಡ್ತೀಯ ಅಂತ ಧೈರ್ಯ ಕೊಡ್ತಾನೆ. ಅವನ ಹತ್ರ ನಮ್ಮ ಮನ್ಸಲ್ಲಿರೋದನ್ನ ಹೇಳ್ಕೊಳ್ರೆ ಅವಾಗ ಯಾವ ಚಿಂತೆನೂ ಇರಲ್ಲ. ಅದು ನಿಮ್ ವಿಷಯದಲ್ಲಿ ಕರೆಕ್ಟ್ ಅಕ್ಕ. ಯಾಕಂದ್ರೆ ನೀವು ಕೇಶವ್ ಭಾವ ಪ್ರೀತಿ ಮಾಡಿ ಮದ್ವೆ ಆಗಿದ್ದೀರಾ, ಖುಷಿಯಾಗೂ ಇದ್ದೀರಾ. ಆದ್ರೆ ನಾನು ವಲ್ಲಭ ಆ ದೃಷ್ಟಿಗೆ ಒಬ್ರನ್ನೊಬ್ರು ನೋಡೂ ಇಲ್ಲ. ನಮ್ ಮಧ್ಯ ಆತರ ಫೀಲಿಂಗ್ಸು ಇಲ್ಲ. ಹೌದಮ್ಮ, ನಾವು ಪ್ರೀತಿ ಮಾಡೇ ಮದ್ವೆ ಆಗಿರೋದು. ಆದ್ರೆ ಮದ್ವೆ ಆದ್ಮೇಲೆ ಪ್ರೀತಿ ಮಾಡ್ಬಾರ್ದು ಅಂತ ಏನಿಲ್ವಲ್ಲ. ನೀನು ಟ್ರೈ ಮಾಡು. ಅಕ್ಕ, ನೋಡು ನೋಡು, ಇದು ನಮ್ಮಮ್ಮ ಅಂದ್ರೆ. ಈ ತರ ಯಾವಾಗ್ಲೂ ಸಿಡಿ ಸಿಡಿ ಅಂತಿರ್ಬೇಕು, ಮುಖನ ಸಪ್ಪಗಿಟ್ಕೊಂಡಿರ್ಬಾರ್ದು. ಮಾಧವ, ಯಾಕೋ ಕಾಫಿನ ಅಷ್ಟು ಅರ್ಜೆಂಟಲ್ಲಿ ಕುಡಿತಾ ಇದೀಯಾ? ಸ್ವಲ್ಪ ನಿಧಾನ ಕುಡಿಬಾರ್ದಾ? ಅಕ್ಕ, ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಅದಕ್ಕೆ ಸುಕನ್ಯನ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ಅಷ್ಟ್ರಲ್ಲಿ ನೀವು ಕಾಫಿ ಕೊಟ್ಬಿಟ್ರಿ. ಮಾಧವ, ಅಷ್ಟಕ್ಕೂ ನನ್ನನ್ನ ಯಾಕೆ ರೆಡಿ ಆಗಕ್ ಹೇಳ್ದೆ? ನಾವೆಲ್ಗ ಹೋಗ್ತಿದೀವಿ? ಒಂದು ಇಂಟರ್ವ್ಯೂ ಇದೆ, ನನಗೆ ಗೊತ್ತಿರೋ ಆಫೀಸೇ. ನೀನು ಅದನ್ನ ಅಟೆಂಡ್ ಮಾಡು. ಎಲ್ಲ ಚೆನ್ನಾಗಾದ್ರೆ ನೀನು ಓದಿರೋ ಓದ್ಗೆ ಒಳ್ಳೆ ಕೆಲಸನೂ ಸಿಗುತ್ತೆ, ಒಳ್ಳೆ ಸಂಬಳನೂ ಸಿಗುತ್ತೆ. ಏನು ಇಂಟರ್ವ್ಯೂನಾ? ಮಾಧವ, ನಾನೇನು ಪ್ರಿಪೇರೇ ಆಗಿಲ್ಲ. ಏನು ತಲೆ ಕೆಡಿಸ್ಕೋಬೇಡ. ಆನ್ ದ ವೇ ನಾನು ನಿಂಗೆ ಎಲ್ಲ ಹೇಳ್ತೀನಿ. ನೀನು ಕಾನ್ಫಿಡೆಂಟ್ ಆಗಿ ಇಂಟರ್ವ್ಯೂ ಅಟೆಂಡ್ ಮಾಡು. ನಿನಗೆ ಜಾಬ್ ಸಿಕ್ಕಿದ್ರೆ ಏನು ಟೆನ್ಷನ್ ಇರಲ್ಲ ನನಗೆ. ನಿನಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಗ್ತಾರೆ, ಆರಾಮಾಗಿ ಕೆಲಸ ಮಾಡ್ಕೊಂಡು ಖುಷಿಯಾಗಿರ್ಬೋದು ನೀನು. ಆಮೇಲೆ ಒಂದಿನ ನೋಡಿ ನಿಮಗೆ ಎಲ್ಲ ವಿಷಯನೂ ಹೇಳ್ಬೋದು. ಎಲ್ಲ ಸರಿ ಹೋಗುತ್ತೆ ಸುಕನ್ಯಾ. ತಲೆ ಕೆಡ್ಸ್ಕೊಂಬಿಡಮ್ಮ. ನಮ್ ಮಾಧವ ಮೊದ್ಲಿಂದನೂ ಹಾಗೇನೆ. ಯಾರಾದ್ರೂ ಕಷ್ಟದಲ್ಲಿದ್ದಾರೆ ಅಂದ್ರೆ ಅದನ್ನ ನೋಡ್ಕೊಂಡು ಸುಮ್ಮನೆ ಇರೋ ಹುಡ್ಗಲ್ಲ, ಅವರಿಗೆ ಸಹಾಯ ಮಾಡೇ ಮಾಡ್ತಾನೆ. ಅದಕ್ಕೆ ಯಾರಿಗೂ ಇವ್ನ್ ಕೆಟ್ಟದ್ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ನೀನ್ ಏನು ಯೋಚನೆ ಮಾಡ್ತಿದ್ಯಾ ಸುಕನ್ಯಾ? ಬೇಗ ರೆಡಿ ಆಗು, ಹೊರಡೋಣ. ಮಾಧವ, ನೀನ್ ನನಗ್ ಮಾಡ್ತಿರೋ ಹೆಲ್ಪ್ಗೆ ನಾನೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸುಕನ್ಯಾ, ನೀನ್ ಏನು ಮಾತಾಡೋದ್ ಬೇಡ. ಇವತ್ತಿನ ಇಂಟರ್ವ್ಯೂನಲ್ಲಿ ನೀನು ಚೆನ್ನಾಗಿ ಮಾಡಿ ಕೆಲಸ ಗಿಟ್ಟಿಸ್ಕೊಂಡ್ರೆ ಸಾಕು, ಓಕೆನಾ?
ಈ ಕಾರ್ ಬಾಬಾ ಕಾಲೇಜಿಗೆ ಹೋಗೋಕ್ಕಿಂತ ಮುಂಚೆ ಒಂದು 2 hours ಕೆಲಸ ಇದೆ, ಹೋಗಿ ಬರ್ತೀನಿ ಅಂತ ಅಂದ. ಈಗ ಕಾಲೇಜಿಗೆ ನಾನು ಒಬ್ಳೆ ನಡ್ಕೊಂಡು ಹೋಗ್ಬೇಕಾ? ಅಮ್ಮ ಒಬ್ಳೆ ಇದ್ದಾಳೆ, ಬೇರೆ ಯಾರು ಕಾಣಿಸ್ತಾ ಇಲ್ಲ. ನಾನು ಹೋಗಿ ಮಾತಾಡ್ಸ್ಲಾ? ಬೇಡ, ಅಮ್ಮ ಮೊದ್ಲೇ ನನ್ ಮೇಲೆ ಕೋಪ ಆಗಿದ್ದಾಳೆ. ನಾನು ಮಾತಾಡ್ಸಕ್ ಹೋದ್ರೆ ಇನ್ನೂ ಜಾಸ್ತಿ ಆಗುತ್ತೆ. ನಾನು ಸುಮ್ಮನೆ ಕಾಲೇಜಿಗೆ ಹೋಗೋದೇ ಬೆಸ್ಟ್. ಅಮ್ಮ, ಅಮ್ಮ ಏನಾಯ್ತಮ್ಮ? ಕಾಲ್ ಜಾರ್ಬಿದ್ದ, ನೋಡ್ಕೊಂಡು ನಡೆಯಕ್ ಆಗ್ಲಿಲ್ವಾ? ಏನಾಗಿಲ್ಲ ಬಿಡು. ಸುಳ್ಳು ಹೇಳ್ಬೇಡ, ನಂಗೆ ಗೊತ್ತು ತುಂಬಾ ನೋವು ಆಗ್ತಾ ಇದೆ ಅಂತ. ಅಮ್ಮ ಬಿಡು. ನಾನು ಹೇಳ್ದೆ ತಾನೆ, ಕಾರ್ ನಾವು ಇಟ್ಕೊಂಡು ಹೇಗ್ ನಡೀತ್ಯಾ? ಬಿಡು. ನಾನ್ ಕರ್ಕೊಂಡು ಹೋಗ್ತೀನಿ. ಬಿಡು. ಅಮ್ಮ ಬಾ ಅಮ್ಮ, ನಾನೇ ನಿನ್ನ ಒಳಗ್ ಕರ್ಕೊಂಡು ಹೋಗಿ ಕೂರಿಸ್ತೀನಿ. ಬಾ, ನಿಧಾನ ಹೆಜ್ಜೆಡು, ನಿಧಾನ. ನೀನು ಒಳಗಡೆ ಬರೋದಕ್ಕೆ ಹೋಗ್ಬೇಡ, ಹೋಗೋದಿಲ್ಲ. ಅಮ್ಮ, ನಾನು ಇಲ್ಲೇ ಇರೋದಕ್ಕೆ ಬರ್ತಾ ಇಲ್ಲ. ನಿನ್ನ ಕೂರ್ಸ್ಬಿಟ್ಟು ನಾನು ಹೋಗ್ತೀನಿ. ಬಾ ಸುಮ್ನೆ, ಬಾ. ಸುಕನ್ಯಾ, ನನಗಂತೂ ತುಂಬಾನೇ ಖುಷಿ ಆಗ್ತಿದೆ. ನೀನ್ ಇಂಟರ್ವ್ಯೂ ಮುಗಿದ್ಮೇಲೆ ನಾನು HR ನ ಮೀಟ್ ಮಾಡಿದೆ. ಅವ್ರು ತುಂಬಾನೇ ಖುಷಿ ಪಟ್ರು. ಎಷ್ಟು ಒಳ್ಳೆ ಕ್ಯಾಂಡಿಡೇಟ್ನ ರೆಫರ್ ಮಾಡಿದ್ಯಾ, ವೆರಿ ಗುಡ್ ಅಂದ್ರು. ಹಾಗೆ ನಿನಗೆ ಕೆಲಸ ಸಿಕ್ಕೇ ಸಿಗತ್ತೆ ಅಂತಾನೂ ಹೇಳಿದ್ರು. ಆ ದೇವ್ರ ದಯದಿಂದ ನಿನಗೆ ಈ ಕೆಲಸ ಸಿಕ್ಕು ಒಳ್ಳೆ ಸಂಬಳ ಫಿಕ್ಸ್ ಆಗ್ಬಿಟ್ರೆ ಅಷ್ಟೇ ಸಾಕು. ಮಾಧವ, ಮೊದಲನೇ ಸಂಬಳದಲ್ಲಿ ಫಸ್ಟ್ ಟ್ರೀಟ್ ನಾನು ನಿನ್ಗೆ ಕೊಡಿಸ್ತೀನಿ. ಸುಕನ್ಯಾ, ಬೇಡ್ದಿರೋ ಖರ್ಚನ್ನೆಲ್ಲ ಮಾಡೋದನ್ನ ಬಿಟ್ಟು ಆ ದುಡ್ಡನ್ನ ಹೇಗೆ ಸೇವ್ ಮಾಡೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಅದು ನಿನ್ನ ಫ್ಯೂಚರ್ಗೆ ತುಂಬಾ ಇಂಪಾರ್ಟೆಂಟ್. ಯಾಕಣ, ಏನಾಯ್ತು? ಗೊತ್ತಿಲ್ಲ ಸರ್, ಆಫ್ ಆಗೋಯ್ತು, ನೋಡ್ತೀನಿ ರೀ. ಏನಾರು ಹೇಳು ಗಿರ್ಜಾ, ಲಲಿತಕ್ಕ ಮಾಧವನ್ ಮದ್ವೆದು ಇನ್ವಿಟೇಷನ್ ನೋಡಿ ಎಷ್ಟು ಖುಷಿ ಪಟ್ಬಿಟ್ರು. ಹೌದು ರೀ. ಗಿರ್ಜಾ, ಗಿರ್ಜಾ ಏನಾಯ್ತು? ಏನಿಲ್ಲ ರೀ, ಸ್ವಲ್ಪ ನಿತ್ರಾಣ ಅಷ್ಟೇ. ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಈ ಉಪವಾಸ ಒಪ್ಪತ್ತು ಎಲ್ಲ ಮಾಡಬೇಡ ಅಂತ. ನನ್ನ ಮಾತೆ ಕೇಳೋದಿಲ್ಲ ನೀನು. ಅದು ಮಾಧವನಿಗೆ ಮದ್ವೆ ಅಲ್ವಾ ರೀ, ಅದಕ್ಕೆ. ಇನ್ನೊಂದ್ಸಲ ಹೀಗೆಲ್ಲ ಮಾಡಿದ್ರೆ ನಾ ಸುಮ್ಮನೆ ಇರೋದಿಲ್ಲ. ನೋಡು, ಅಲ್ಲೊಂದು ಆಟೋ ಇದೆ, ಬಾ ನೀ ಮನೆಗೆ ಹೋಗಿ ವಿಶ್ರಾಂತಿ ತಗೋ. ಅಯ್ಯೋ ಪರವಾಗಿಲ್ಲ ರೀ, ನಾ ಆರಾಮಾಗೇ ಇದ್ದೀನಿ. ಗಿರ್ಜಾ, ನೆತ್ತಿ ಮೇಲೆ ಸೂರ್ಯ ಬಂದಿಯಾನೆ. ಈ ಟೈಮಲ್ಲಿ ನೀನೆಲ್ಲ ಬಿಸಿಲಲ್ಲಿ ಓಡಾಡ್ಬಾರ್ದು, ಬಾ. ಹಾಗಲ್ಲ ರೀ, ನೀವೊಬ್ರೆ ಹೇಗೂ. ಸರ್, ಇವಾಗ ಸ್ಟಾರ್ಟ್ ಆಯ್ತು, ಹೊರಡಲ್ವಾ? ಓ, ನಡೀರಿ. ಆಟೋ, ಅಯ್ಯೋ ಹೋಗೇ ಬಿಟ್ನೆ. ಒಳ್ಳೆ ಕತೆ ಆಯ್ತು. ಪರವಾಗಿಲ್ಲ ಬಿಡ್ರಿ. ಒಂದ್ ತಾಳು ಗಿರ್ಜಾ, ಇನ್ನೊಂದು ಆಟೋ ಬರುತ್ತೆ. ನಮ್ಮಲ್ಲಿ ಏನ್ ಕೊರತೆ ಅದು. ಹಲೋ ಆಟೋ, ಬಾ. ಓ ಸೀನಣ್ಣ, ನೀನೇ ಇದೆಯಾ? ಮನೆಗ್ ಬಿಟ್ಬಿಡೋ ಇವಳನ್ನ. ಕಲಾ, ಏನೈತೆ? ತುಂಬಾ ನೋವಾಗ್ತಾ ಇದೆಯಾ? ಹೆದರ್ಕೊಂಬೇಡ, ನಾನು ನೋಡ್ತೀನಿ. ಬಿಡು, ಹೊರಡು ಮೊದ್ಲು ಇಲ್ಲಿಂದ. ಇರಮ್ಮ, ಅಟ್ಲೀಸ್ಟ್ ಕಾಲಿಗೆ ಏನಾಗಿದೆ ಅಂತ ಆದ್ರೂ ನಾನು ನೋಡ್ತೀನಿ. ಅಮ್ಮ, ಇಲ್ಲಿ ನೋವ್ತಾ ಇದೆಯಾ? ಇಲ್ಲಿ ನೋವ್ತಾ ಇದೆಯಮ್ಮ?
ಅಮ್ಮ ತುಂಬಾ ಕಾಲ್ ನೋವಾಗ್ತಿದ್ಯಾ? ಬಾ ಹಾಸ್ಪಿಟ್ಲಿಗೆ ಹೋಗೋಣ. ನೀನು ಅಳ್ಬೇಡ, ಬಾ ಎದ್ದೇಳು. ಬಿಡು, ಹೋಗು ಇಲ್ಲಿಂದ. ನೀನು ನಾನು ಆರೈಕೆ ಮಾಡಿದ್ ಸಾಕು. ನನ್ನನ್ನ ನೋಡ್ಕೊಳ್ಳೋದಿಕ್ ಬರತ್ತೆ. ಹೊರಡು ಇಲ್ಲಿಂದ. ನನ್ ಕಣ್ಮುಂದೆ ಇರ್ಬೇಡ ನೀನು. ಅಮ್ಮ ನನ್ನ ಹತ್ರ ಈಗ್ಲೂ ಮಾತಾಡೋಣ ಪ್ಲೀಸ್ ಅಮ್ಮ. ಒಂದ್ 2 ನಿಮಿಷ ನನ್ನ ಹತ್ರ ಮಾತಾಡಮ್ಮ. ನಿನ್ನ ಮುದ್ದು ಅಮ್ಮ ಅಲ್ವಾ? ನಾನು ನಿನ್ ಮುದ್ದು ಮಗಳಲ್ವಮ್ಮ? ಪ್ಲೀಸ್ ಒಂದ್ 2 ನಿಮಿಷ ಮಾತಾಡಮ್ಮ ಪ್ಲೀಸ್ ಅಮ್ಮ. ನಿನ್ನ ಹತ್ರ ಎಲ್ಲ ಹೇಳ್ಕೊಬೇಕು. ನಿನ್ ಮಡ್ಲಲ್ಲಿ ಮಲ್ಕೊಬೇಕು, ಜೋರಾಗಿ ಅಳ್ಬೇಕು ಅಂತ ಆಸೆ ಆಗ್ತಿದೆ ಅಮ್ಮ. ನೀವ್ ಅನ್ಕೊಂಡಿರ್ಬೋದು ನಾನ್ ನನ್ನ ಆಸೆ ಮಾತ್ರ ನೋಡ್ಕೊಂಡೆ, ನಿಮ್ ಬಗ್ಗೆ ಯೋಚನೆ ಮಾಡಿಲ್ಲ ಅಂತ. ಆದ್ರೆ ನೀವ್ ಅನ್ಕೊಂಡಂಗ್ ನನ್ ಜೀವನದಲ್ಲಿ ಏನು ಆಗ್ತಿಲ್ಲ ಅಮ್ಮ. ಯಾಕಮ್ಮ ಸುಮ್ನೆ ಇದೆಯಾ? ನಾನು ಇಷ್ಟೆಲ್ಲ ಹೇಳಿದ್ರು ನನ್ ಜೀವನದಲ್ಲಿ ಏನಾಯ್ತು ಅಂತ ಒಂದ್ ಮಾತು ಕೇಳಿಲ್ವಾ ಅಮ್ಮ ನೀನು? ಏನ್ ನಡೀತಾ ಇದೆ ಇಲ್ಲಿ? ನೀನ್ ಯಾಕೆ ಬಂದೆ ಇಲ್ಲಿ?